ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ನಮ್ಮ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಬಂದಿದ್ದರು. ತುಂಬ ದಿನಗಳೇ ಆಗೋಗಿತ್ತು ಎಲ್ಲರೂ ರೀತಿ ಒಟ್ಟಿಗೆ ಸೇರಿ. ಏನಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿದ್ವಿ, ಏನು ವಿಷಯ ಇರ್ಬೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಅಡುಗೆ ಮಾಡೋಕ್ಕೆ ಅಂತ ತರಕಾರಿ ಎಲ್ಲನೂ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ವಿ. ಅಡುಗೆ ಮಾಡೋಕ್ಕೆ ಒಲೆ ಬೇಕಲ್ವ, ಅದಕ್ಕೋಸ್ಕರ ಒಲೆ ರೆಡಿ ಮಾಡೋಣ ಅಂತ ಡೆಸ್ಟ್ ಎಲ್ಲನೂ ಹಾಕಿ ಇಟ್ಕೆ ಎಲ್ಲನೂ ಮಡಗಿದ್ವಿ. ಫೈನಲಿ ಆಗಿ ಅಡುಗೆ ಮಾಡೋಕ್ಕೆ ಒಲೆ ರೆಡಿ ಆಯಿತು. ನನ್ನ ಫ್ರೆಂಡ್ ಈ ಕಡೆ ಪಾತ್ರೆಗೆ ಮಣ್ಣು ಹಾಕಿ ಅಂದರೆ ಪಾತ್ರೆಗೆ ಮಣ್ಣು ಹಾಕೊಂಡು ಪಾತ್ರೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ಲು. ಇನ್ನೊಬ್ಳು ಒಲೆ ಕಸಬೇಕು ಅಲ್ವಾ ಅಡುಗೆ ಮಾಡೋಕ್ಕೆ, ಅದಕ್ಕೋಸ್ಕರ ಒಲೆನ ಕಸ್ತಾ ಇದ್ಲು. ಗಾಳಿಗೆ ಅದು ಕೆಟ್ಟು ಹೋಯ್ತೈತಿ. ಇವಳು ಅಂತೂ ಒಲೆ ಕಸ ತನಕ ಬಿಡಲಿಲ್ಲ. ಫೈನಲ್ ಆಗಿ ಒಲೆ ಕಸಾಯಿತು. ಒಲೆ ಎಲ್ಲ ಕಸಾದ್ಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು. ಅವರಿಬ್ಬರು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಫ್ರೆಂಡು ಎಲ್ಲನೂ ತೊಗೊಂಡೋಗಿ ಅವ್ರಿಗೆ ಸರ್ವ್ ಮಾಡ್ತಾ ಇದ್ಲು. ನಾನು ಈ ಕಡೆ ಚಿಕನ್ ಗ್ರೇವಿ ಮಾಡೋಕ್ಕೆ ಚಿಕನ್ ಎಲ್ಲ ಕಟ್ ಮಾಡಿ ಮಡಗಿದೆ. ಇನ್ನೊಂದು 10 ನಿಮಿಷ ಆದರೆ ಸಾಕು, ಸ್ವಲ್ಪ ಅನ್ನ ಪೊಂಗಬೇಕಾಗಿತ್ತು. ಅದು ಒಂದು 10 ನಿಮಿಷ ಬೇಯ್ದರೆ ಗೀ ರೈಸ್ ರೆಡಿ ಆಗುತ್ತೆ. ಈ ಕಡೆ ಚಿಕನ್ ಗ್ರೇವಿ ಮಾಡೋಣ ಅಂದರೆ ಚಿಕನ್ ಗ್ರೇವಿ ಎಲ್ಲನೂ ಮಾಡ್ತಾಯಿದ್ವಿ. ಇವತ್ತಂತೂ ತುಂಬ ಡಿಫ್ರೆಂಟಾಗಿ ಹೊಸದಾಗಿ ಚಿಕನ್ ಗ್ರೇವಿನ ಟ್ರೈ ಮಾಡಿದ್ವಿ. ಫೈನಲಿ ಆಗಿ ಚಿಕನ್ ಗ್ರೇವಿ, ಕಬಾಬ್ ಆ್ಯಂಡ್ ಗೀ ರೈಸ್ ರೆಡಿ ಆಯಿತು. ಏನಕ್ಕೆ ರೀತಿ ಅಡುಗೆ ಮಾಡಿದ್ದೀವಿ ಅಂದರೆ ಮುಂದಿನ ವಾರ ನಮ್ಮ ಫ್ರೆಂಡ್ ಒಬ್ಬಳ್ದು ಮದುವೆ ಇತ್ತು. ಅದಕ್ಕೋಸ್ಕರ ಬ್ರೈಡ್ ಡೇ ಮತ್ತು ಬ್ರಾಸರ್ ಡೇ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಪ್ರಿಪೇರ್ ಮಾಡ್ಕೊಂಡ್ವಿ. ಅಡುಗೆ ಎಲ್ಲನೂ ಮಾಡಾದ್ಮೇಲೆ ಎಲ್ಲರೂ ಕೂಡ ಸರ್ವ್ ಮಾಡಿಕೊಂಡು ಕೂತ್ಕೊಂಡು ಒಟ್ಟಿಗೆ ಎಲ್ಲರೂ ಊಟ ಮಾಡಿದ್ವಿ. ಊಟ ಎಲ್ಲನೂ ಮುಗಿಸಾದ್ಮೇಲೆ ಬ್ರೈಟಿಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ನಾವು ಬ್ರೈಟಿಗೆಲ್ಲನೂ ರೆಡಿ ಮಾಡ್ಕೊಂಡ್ವಿ. ಫೈನಲಿ ಆಗಿ ನಮ್ಮ ಬ್ರೈಡ್ ಹುಡುಗಿ ಎಂಟ್ರಿ ಕೊಟ್ಟಳು. ಅವಳಿಗಂತೂ ನಾವು ಕೊಟ್ಟು ಸರ್ಪ್ರೈಸ್ ತುಂಬ ಖುಷಿ ಕೊಡ್ತು, ತುಂಬ ಖುಷಿ ಪಟ್ಲು. ನಮ್ಮ 3 ಜನ ಫ್ರೆಂಡ್ಸು ಸೇರಿ ಅವಳಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಮೆಮೊರಿಬಲ್ ಆಗಿರಲಿ ಅಂತ ಈ ರೀತಿ ಸಿಂಪಲ್ ಆಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ರೆಡಿ ಮಾಡಿದ್ವಿ. ಕೇಕ್ ಎಲ್ಲನೂ ಕಟ್ ಮಾಡಿಸಿದ್ವಿ. ಕೇಕ್ ಎಲ್ಲನೂ ಕಟ್ ಮಾಡಿಸಾದ್ಮೇಲೆ ಒಬ್ಬೊಬ್ಬರಾಗಿ ಕೇಕ್ ಎಲ್ಲನೂ ತಿನ್ನಿಸಿ ಜೊತೆ ಒಂದು ಫೋಟೋ ಕೂಡ ತಗೊಂಡ್ವಿ. ಇದು ನನ್ನ ಈ ದಿನದ ಮಿನಿ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.